ದೇಶದ ಸಮಗ್ರ ವ್ಯಾಪಾರ ಮಾಡ್ತಾರೆ. ಗಿಡ್ನಿಕಟ್ಟೆಗೆ ಮಾಡ್ತಂದ್ರೆ ಹುಬ್ಳಿಗೆ ಬೀದಿ ಬೀದಿಗೆ ವ್ಯಾಪಾರ ಮಾಡ್ತಾರೆ. ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು, ಬುದ್ಧನ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು, ಬಸವಣ್ಣ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು, ಮೈಸೂರು ಒಡೆಯರ್ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು, ಮಹಾರಾಷ್ಟ್ರ ಶಾಹು ಮಹಾರಾಜ್ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು, ಸಾವಿತ್ರಿಬಾಯಿ ಫುಲೆ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ಮೇಲಕ್ಕೆ ಹೋಗಿದ್ದಾರೆ. IAS ಆಫೀಸರ್ಗಳಾಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳಿದ್ದಾರೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ತಿಳ್ಕೊಂಡಿರ್ತಕ್ಕಂಥ ಮುಂದೆ ಕೂತ್ಕೊಂಡು ನಾವು ಮೊಬೈಲ್ನಲ್ಲಿ ಭಾಷೆ ಮಾಡ್ಕೊಂಡು ಕೂಗಳಿದ್ವಿ. ಅದಕ್ಕೆ ಸತೀಶ್ ಜಾರಕಿಹೊಳಿ ಸಾಹೇಬರು ಯಾರು ಇವ್ರ ಬಗ್ಗೆ ತಿಳ್ಕೊಂಡಿಲ್ಲ ಅವರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾರು ಈ ದೇಶದ ರಾಜಕಾರಣ ಹಿಡಿಯಕ್ಕಾಗಿಲ್ಲ, ಯಾರು ಈ ದೇಶದ ವ್ಯವಹಾರ ಹಿಡಿಯಕ್ಕಾಗಿಲ್ಲ, ಯಾರು ಈ ದೇಶದ ಹಣಕಾಸಿನ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ, ಅವರಿಗೆಲ್ಲ ತಿಳಿಸ್ತಕ್ಕಂಥ ಕೆಲಸ ಮಾಡೋಕ್ಕಂತ ಕಾರಣಕ್ಕಾಗಿ ಮಾನವ ಬಂಧುತ್ವ ವೇದಿಕೆ ಅನ್ನೋಂಥ ಒಂದು ಸಂಘಟನೆಯನ್ನು ಹುಟ್ಟಾಕಿ ಎಲ್ಲ ಹಳ್ಳಿಗಳಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀವು ಯುವಕರಿರ್ತಕ್ಕಂಥವ್ರು ವಿಶೇಷವಾಗಿ ತಿಳ್ಕೋಬೇಕು. ನೀವು ಇನ್ನು ಕೆಲವೇ ದಿನದಲ್ಲಿ ನೀವೆಲ್ಲ ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿದ್ರೆ, ಬಸವಣ್ಣನ ಬಗ್ಗೆ ತಿಳ್ಕೊಂಡಿದ್ರೆ, ಸಾವಿತ್ರಿಬಾಯಿ ಫುಲೆ ಬಗ್ಗೆ ತಿಳ್ಕೊಂಡಿದ್ರೆ ನಾವೆಲ್ಲ ಬಹಳಷ್ಟು ದಡ್ಡರಾಗ್ತೀವಿ. ಮತ್ತೆ ಹಸ್ಬರ್ಗೆ ಕಟ್ಕೊಂಡು ಹಿಂದಕ್ಕೆ ಮುಂದೆ ಚಿಪ್ಪಿಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತೀವಿ ನಾವು. ಎಷ್ಟು ಮನೆಗೆ ನಿಮ್ಮ ಮನೆಗೊಳಗೆ ಇಲ್ಲಿ ವಾಲ್ಮೀಕಿ ಫೋಟೋ ಇದೆ, ಭಗೀರಥ ಫೋಟೋ ಇದೆ. ಅವ್ರ ಬಗ್ಗೆ ಇತ್ತೀಚೆಗೆ ಸರ್ಕಾರಗಳು ಜಯಂತಿಯನ್ನ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡಿದೆ. ಯಾಕೆ ಮಾಡಿದೆ ಅಂದ್ರೆ ಅವ್ರ ಬಗ್ಗೆ ತಿಳ್ಕೋಬೇಕು, ನೀವು ನಿಮ್ಮ ಪೂರ್ವಜರನ್ನು ನೆನೆಸ್ಬೇಕು, ಅವ್ರು ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಮುಂದೆ ಸಾಗಬೇಕು ಅಂತೇಳಿ ನಾವು ಹೇಳಿದ್ವಿ. ಸರ್ಕಾರ ಅದು ತಿಳ್ಕೊಂಡು ಹೋಗ್ಬೇಕು. ನಾವು ಅದು ತಿಳ್ಕೊಂತ ಕೆಲಸ ಮಾಡ್ತಿಲ್ಲ. ನಮಗೆ ಎಲ್ಲೊಂದು ಕಡೆ ನಾವು ತಪ್ಪು ದಾರಿಗೆ ಹಿಡ್ಕೊಂಡು ಗೊತ್ತಿರದ್ದು ಇವ್ರು ಯಾವ ಶಾಲೆ ಕೊಡ್ತಾರೆ ಆ ಶಾಲೆ ಹಾಕೊಂಡು ಹೋಗೋದು, ಇವ್ರು ಯಾವ ಶಾಲೆ ಕೊಡ್ತಾರೆ ಈ ಶಾಲೆ ಹಾಕೊಂಡು ಹೋಗೋದು. ಅದನ್ನ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಯುವಕರೇ ನೀವೆಲ್ಲ ಎಚ್ಚೆತ್ಕೋಬೇಕು. ಇನ್ನು ಕೆಲವೇ ದಿನದಲ್ಲಿ ಸಂವಿಧಾನವನ್ನ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ನಾವು ಕಾಪಾಡ್ಕೊಂಡು ಉಳಿಸಿರೋದು ನಮ್ಗೆ ಯಾರು ಹುಡುಗಾಲ ಇಲ್ಲ. ನಮ್ಗೆ ಯಾರಿಗೂ ಮತ್ತೆ ಶಿಕ್ಷಣ ಸಿಗಲ್ಲ, ನಮ್ಗೆ ಯಾರು ಎಲ್ಲೂ ಹೊರಗಡೆ ಬರೋಕ್ಕಾಗಲ್ಲ. ಮತ್ತೆ ನಾವು ಜಿದ್ದಾಗಿ ಹೋಗ್ಬೇಕಂತ ವ್ಯವಸ್ಥೆ ಬರೋದು. ಸನಾತನ ಧರ್ಮದಲ್ಲಿ ಸನಾತನ ಧರ್ಮವನ್ನ ಪಾಲಿಸ್ತಕ್ಕಂಥ ಮನುವಾದಿಗಳು ಅವರ ಕೈ ತೆಕ್ಕೇನೆ ನಾವು ಹಿಡಿತದಲ್ಲಿ ಬದುಕಿದ್ವಲ್ಲ, ಅದನ್ನು ಒಂದ್ಸಲ ಮೆಲುಕು ಹಾಕೋಣ. ಹಿಂದುಳಿದಿರ್ತಕ್ಕಂಥವ್ರು ಬ್ರಾಹ್ಮಣ ಕೇರಿಗಳಲ್ಲಿ ನಡೆದು ಸಾಗುವುದಿಲ್ಲ, ನಡೆವಾದ್ರೆ ಹಿಂದೆ ಕಸಬಕ್ಕೆ ಕಟ್ಕೊಂಡು ಹೋಗ್ಬೇಕು. ಅಂದ್ರೆ ನಮ್ಮ ಹೆಜ್ಜೆ ಗುರುತುಗಳು ಕೂಡ ಅಲ್ಲಿರಬಾರ್ದು. ಆ ಮಟ್ಟಕ್ಕೆ ನಮ್ಮನ್ನು ತುಳಿತಕ್ಕೊಳಗಾಗಿ ಈ ದೇಶದ 4% ಇರ್ತಕ್ಕಂಥ ಜನ, ಒಂದು ವರ್ಗ 40% ಆಸ್ತಿಯನ್ನು ಕಬಳಿಸಿದೆ. ಯಾವುದೇ ಹೋರಾಟ ಮಾಡಿಲ್ಲ, ಏನೇನು ಮಾಡದಲ್ಲಿ ತಮ್ಮ ವರ್ಷದಲ್ಲಿ ತಮ್ಮ ತೆಕ್ಕೆಗಳಲ್ಲಿ ಇದನ್ನು ಆ ಕಣ್ಣಾಗಿ ನೋಡಿದಾಗ ಸುಮ್ಮನೆ ಇದೀವಿ. ಈ ದೇಶದ 4% ಇರ್ತಕ್ಕಂಥ ಬ್ರಾಹ್ಮಣ ವರ್ಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ಅವರೇ ಬಕ್ಕದ ಅವ್ರಿಗೆ ಎಷ್ಟು ಬೇಕಷ್ಟು 10%, 12%, ಹಿಂಗೆ ಅವ್ರಿಗೆ ಎಷ್ಟು ಬೇಕಷ್ಟು ಮನಸ್ಸು ಹೆಚ್ಚಿದೆ. ಈ ದೇಶದ ಸುಪ್ರೀಂ ಕೋರ್ಟ್ನಲ್ಲಿ ಇತ್ತೀಚೆಗಷ್ಟೇ ಏನು ಬೇರೆ ಸಮುದಾಯದ ನ್ಯಾಯಾಧೀಶರು ನೇಮಕ ಆಗ್ತದೆ. ಅಲ್ಲಿ ಕೂಡ ಬರೀ ಬ್ರಾಹ್ಮಿನ್ಸ್. ಇಲ್ಲಿ ನಾವು ನಮ್ಮ ಮನಸ್ಥಿತಿ ಏನಾಗ್ಬಿಡತ್ತೆ ನೋಡಿ, ಮನುಷ್ಯನನ್ನಾಗಿ ಮೊದಲನೇ ನಾವೇ ನೋಡ್ತಾ ಇಲ್ಲ. ಹಿಂದೆಲ್ಲ ಮಹಾರಾಜರ ಕಾಲದಾಗ ನಾವು ರಾಜ್ಯರ ಕಾಲದಾಗ ನಾವು ಮನುಷ್ಯರನ್ನಾಗಿ ನೋಡಲಿಲ್ಲ. ಅವು ನನ್ನ ದೈವಿ ಸ್ವರೂಪ, ದೇವ ಸ್ವರೂಪ. ಬರೀ ಒಬ್ಬರು ಪಂಚಾಂಗ ಹೇಳೋನು ಒಂದೊಂದು ಪಂಚಾಯತ್ ಎಲೆಕ್ಷನ್ ಮಾಡುವಷ್ಟಕ್ಕೆ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು. ಯಾಕಂದ್ರೆ ನಾಳೆ ನನ್ನ ಮನೆ ಹತ್ರ ಬರ್ತಿ, ನಿಮ್ಮ ಮನೆ ಹುಟ್ಟಿದ ನನ್ನ ಹತ್ರ ಕೇಳ್ಸಕ್ಕೆ ಬರ್ತಿ, ಬಾಗಿಲಿಸಕ್ಕೆ ಬರ್ತಿ. ಈ ಮೌಢ್ಯದಿಂದ ನಾವು ಹೊರಗೆ ಬರ್ತೀವಿ. ಈ ಮೌಢ್ಯದಿಂದ ಹೊರಗೆ ಬರ್ತಾರೆ ನಾವು ಶಿಕ್ಷಣವನ್ನು ಪಡೆಯಬೇಕು. ಶಿಕ್ಷಣವೇ ಮೂಲ ಬದಲಾವಣೆ ಅನ್ನತಕ್ಕಂಥದ್ದು ಶಿಕ್ಷಣ. ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಈ ಕೇಂದ್ರ ಸರ್ಕಾರದವ್ರ ಮನೆ ನೀಟಾಗಿ ಜಾರಕಿಹೊಳಿ ಅವರ ನಿರ್ದೇಶನದ ಮೇರೆಗೆ ಇಡೀ ರಾಜ್ಯಾದ್ಯಂತ ನಾವು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಈ ಮಹನೀಯರ ಬುದ್ಧ ಬಸವ ಅಂಬೇಡ್ಕರ್ ಹಾಗೆ ಈ ಸಮಾಜ ಬದಲಾವಣೆಗೆ ಹೋರಾಟ ಮಾಡಿರ್ತಕ್ಕಂಥ ನಾರಾಯಣ ಗುರು ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಶಾಹು ಮಹಾರಾಜ್ ಅವರ ಚಿಂತನೆಗಳನ್ನು ನಮ್ಮ ಸಮಾಜದ ಶೋಷಿತ ಸಮುದಾಯಗಳಿಗೆ ತಿಳಿಸಬೇಕನ್ನೋ ಉದ್ದೇಶದಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ.
ಪಾಲನರು ಹೇಳಿದಂಗೆ ಈಗ ನಮ್ಮ ಸಂವಿಧಾನ ನಮಗೆ ಏನೇನು ಕೊಟ್ಟಿದೆ, ಈಗ ನಮಗೆ ಏನೇನು ಸವಲತ್ತುಗಳು ಕೊಟ್ಟಿದೆ, ನಾವು ಸ್ವತಂತ್ರವಾಗಿ ಬದುಕಂತ ಏನೋ ಹಕ್ಕನ್ನು ಕೊಟ್ಟಿದೆ ಅಂತ ಏನೋ ಸಂವಿಧಾನ ಬಗ್ಗೆ ಹೇಳಿದರು. ಈ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ದೇಶದಲ್ಲಿ ಮನು ಸಂವಿಧಾನ ಅಂತ ಇತ್ತು. ಅದನ್ನು ಆ ಮನು ಸಂವಿಧಾನ ಏನು ಹೇಳುತ್ತಂದರೆ, ಆ ಮನು ಸಂವಿಧಾನ ಈ ಶೋಷಿತ ಸಮುದಾಯಗಳಿಗೆ ಶಿಕ್ಷಣ ಬೇಡ ಅಂತ ಹೇಳಿದ. ಮೂಲಭೂತವಾಗಿ ಇಂಪಾರ್ಟೆಂಟ್ ಆಗಿ ಮಹಿಳೆಯರಿಗೆ ಶಿಕ್ಷಣ ಬೇಡ ಅಂತ ಹೇಳ್ತಾ ಇತ್ತು. ಮಹಿಳೆ ಆಗಿನ ಕಾಲದಲ್ಲಿ ಮನೆಯಿಂದ ಹೊರಗಡೆ ಬರಬಾರದು ಅನ್ನೋ ಉದ್ದೇಶ ಇತ್ತವರಿಗೆ. ಮಹಿಳೆ ಶಿಕ್ಷಣಕ್ಕೆ ಅರ್ಹಳಂತ ಕೂಡ ಮನು ಹೇಳ್ತಾನೆ. ಆ ಮನು ಏನು ಹೇಳಿರ್ತಕ್ಕಂಥ ವ್ಯವಸ್ಥೆ ಇತ್ತಲ್ಲ, ಮನು ಸಂವಿಧಾನ ಇತ್ತಲ್ಲ, ಮನು ಸಂವಿಧಾನನ ಅಳಿಸಿ ಹಾಕಿ ನಮಗೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನ ನಮಗೆ ಬದುಕನ್ನು ಕೊಟ್ಟಿದೆ, ಸಮಾನತೆಯ ಬದುಕನ್ನು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದೆ. ಹಾಗಾಗಿ ನಾವು ಆ ಸಂವಿಧಾನದ ಆಶಯಗಳನ್ನು ಉಳಿಸಬೇಕಾಗಿದೆ. ಆ ಸಂವಿಧಾನವನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಹಿಂದೆ ಮಹಿಳೆ